ನಮಸ್ಕಾರ, ನಾನು ಅವಿನಾಶ್ ಶಿವನ್. ಜೊತೆಗೆ ಈಗ ರೆಸಾರ್ಟ್ ನಲ್ಲಿ ಆ ದಿನ ಆಗಿದ್ದು ಏನು ವಿಚಾರ, ಆನಂದ್ ಸಿಂಗ್ ಮತ್ತು ಕಂಪ್ಲಿ ಗಣೇಶ್ ನಡುವೆ ಏನೇನಾಗಿತ್ತು, ಬಾಟಲಿ ಗಲಾಟೆಗೆ ಕಾರಣವಾಗಿದ್ದು ಏನು, ರೆಸಾರ್ಟ್ ನಲ್ಲಿ ಆ ದಿನ ರಾತ್ರಿ ಆದಂತದ್ದು ಏನು, ಬಾಟಲಿ ಗಲಾಟೆಯಲ್ಲಿ ಕಾರಣ ಆಗಿದ್ದು ಏನು ಒಂದು ಬಹಳ ಇಂಪಾರ್ಟೆಂಟ್. ಈಗ ಇದೀಗ ಫೇಸ್ಬುಕ್ ನಲ್ಲಿ ಗಲಾಟೆ, ಬಾಟಲಿ ಗಲಾಟೆಯ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಕಂಪ್ನಿಯ ಶಾಸಕ ಜೆನ್ ಗಣೇಶ್ ಅವರು. ಬಾಟಲಿ ಗಲಾಟೆಗೆ ಕಾರಣವಾದ್ರು ಏನಾಯ್ತು, ಅವತ್ತು ಆನಂದ್ ಸಿಂಗ್ ಮತ್ತು ಕಂಪ್ಲಿ ಗಣೇಶ್ ಅವರ ನಡುವೆ ಆಗಿದ್ದೇನು, ಫೇಸ್ಬುಕ್ ನಲ್ಲಿ ಕಾರಣವನ್ನ ವಿವರಿಸಿದ್ದಾರೆ ಶಾಸಕರಾದಂತಹ ಜೆನ್ ಗಣೇಶ್. ಗೂಂಡಾ ಶಾಸಕ ಅಂತಲೇ ಈಗ ಹೆಸರನ್ನ ಪಡೆದಿರುವಂತವರು. ನಾನು ಹಾಗೂ ಆನಂದ್ ಸಿಂಗ್ ಪಾರ್ಟಿಯನ್ನ ಮಾಡಿದ್ದು ನಿಜ, ಪಾರ್ಟಿ ಆಗಿದ್ದು ಹೌದು. ಪಾರ್ಟಿಯ ನಂತರ ಸಣ್ಣಗೆ ಜಗಳ ಶುರುವಾಯಿತು. ಆ ಒಂದು ಜಗಳ ನಿಧಾನಕ್ಕೆ ಆಕ್ಚುಲಿ ಭೀಮಾ ನಾಯ್ಕ್ ಮತ್ತು ಆನಂದ್ ಸಿಂಗ್ ನಡುವೆ ಜಗಳ ಆರಂಭ ಆಗಿರೋದು. ಆ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿ ಉಪಸ್ಥಿತನಿದ್ದೆ. ನಾನು ಜಗಳವನ್ನ ಬಿಡಿಸೋದಕ್ಕೆ ಅಂತ ಹೋಗಿದ್ದಷ್ಟೇ, ನಮ್ಮಿಬ್ಬರ ಮಧ್ಯೆ ಆರಂಭ ಆಗಿದ್ದಲ್ಲ. ಭೀಮಾ ನಾಯ್ಕ್ ಮತ್ತು ಆನಂದ್ ಸಿಂಗ್ ಅವರ ನಡುವೆ ಗಲಾಟೆ ಆಯಿತು. ಆ ವೇಳೆ ಬಿಡಿಸೋಕೆ ಹೋದಾಗ ನನ್ನನ್ನ ಆನಂದ್ ಸಿಂಗ್ ನಿಂದಿಸೋಕೆ ಆರಂಭಿಸಿದ್ರು. ಅದು ಕೂಡ ಜಾತಿ ಪದವನ್ನ ಬಳಸಿ ಕೆಟ್ಟದಾಗಿ ನನ್ನನ್ನ ನಿಂದಿಸಿದ್ರು ಅನ್ನೋದು ಕಾರಣವನ್ನ ಈಗ ಗಣೇಶ್ ಅವರು ಕೊಡ್ತಾ ಇರೋದು. ರೆಸಾರ್ಟ್ ನಲ್ಲಿ ಆ ರಾತ್ರಿ ಏನಾಯ್ತು, ಆನಂದ್ ಸಿಂಗ್ ರಿಂದ ಮೊದಲು ನನ್ನ ಮೇಲೆ ಹಲ್ಲೆ ಆಗುತ್ತೆ, ಅದಾದ ನಂತರ ನಾನು ಕೂಡ ಹಲ್ಲೆ ಮಾಡಿದೆ ಅಂತ ಗಣೇಶ್ ಅವರಿಗೆ ಒಪ್ಕೊಂಡಿರೋದು. ಫೇಸ್ಬುಕ್ ನಲ್ಲಿ ವಿಚಾರವನ್ನು ಅವರು ತಿಳಿಸಿದ್ದಾರೆ. ಘಟನೆಯಲ್ಲಿ ನನ್ನದೇನು ತಪ್ಪಿಲ್ಲ, ಭೀಮಾ ನಾಯ್ಕ್ ಮತ್ತು ಆನಂದ್ ಸಿಂಗ್ ಅವರ ನಡುವೆ ಗಲಾಟೆ ಆಗ್ತಾ ಇತ್ತು, ಅದನ್ನು ನಾನು ಬಿಡಿಸೋಕೆ ಹೋದೆ. ಆ ಸಂದರ್ಭದಲ್ಲಿ ನನ್ನನ್ನ ನಿಂದಿಸಿದ್ರು, ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಈಗ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ. ನನ್ನನ್ನ ರಾಜಕೀಯವಾಗಿ ಮುಗಿಸಲು ಆನಂದ್ ಸಿಂಗ್ ಯತ್ನವನ್ನ ಮಾಡ್ತಿದ್ದಾರೆ. ಕಂಪ್ನಿಯ ಜನ ಇದನ್ನ ನಂಬಾರದು. ನನ್ನ ಮತ್ತು ನನ್ನ ಕುಟುಂಬದವರಿಗೆ ಆನಂದ್ ಸಿಂಗ್ ಅವರಿಂದ ಬೆದರಿಕೆ ಇದೆ. ಆ ರೀತಿಯಾಗಿ ನನ್ನನ್ನ ಪೊಲಿಟಿಕಲಿ ಕೊಲಾಪ್ಸ್ ಮಾಡಬೇಕು ಅನ್ನೋ ಪ್ಲಾನ್ ಇದು. ಸುಳ್ಳು ಸುದ್ದಿಯನ್ನ ಕಂಪ್ನಿ ಜನ ನಂಬಬಾರದು. ಅವತ್ತು ನಾನು ಹೋಗಿದ್ದು ಕೇವಲ ಅವರ ಜಗಳವನ್ನ ಬಿಡಿಸೋದಕ್ಕಷ್ಟೇ. ಆದ್ರೆ ನನ್ನನ್ನೇ ಅಲ್ಲಿ ಫಿಕ್ಸ್ ಮಾಡಲಾಯಿತು, ನನ್ನನ್ನ ನಿಂದಿಸಲಾಯಿತು. ನನ್ನ ಮೇಲೆ ಆನಂದ್ ಸಿಂಗ್ ಮೊದಲು ಹಲ್ಲೆ ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ನ ರಕ್ಷಣೆಗೋಸ್ಕರ ನಾನು ವಾಪಸ್ ಹಲ್ಲೆ ಮಾಡಬೇಕಾಯ್ತು, ಅಷ್ಟೇ ಆಗಿರೋದು. ಅದನ್ನ ಬಿಟ್ಟು ಆನಂದ್ ಸಿಂಗ್ ಮೇಲೆ ನನಗೆ ಯಾವುದೇ ಜಿದ್ದಾಗ್ಲಿ ಅಥವಾ ಪರ್ಸನಲ್ ಯಾವುದೂ ಕೂಡ ಇಲ್ಲ ಅನ್ನೋ ರೀತಿಯಾಗಿ ಫೇಸ್ಬುಕ್ ನಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಜೆನ್ ಗಣೇಶ್ ಅವರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಳ್ಳಾರಿಯಿಂದ ಶರಣಹಂಪಿ. ಇದೀಗ ಫೇಸ್ಬುಕ್ ಮೂಲಕ ಆನ್ಸರ್ ಅನ್ನು ಕೊಟ್ಟಿದ್ದಾರೆ. ಗಣೇಶ್ ನಂದೇನ್ ತಪ್ಪಿಲ್ಲ, ಖಾಲಿ ಬಿಡ್ಸಕ್ ಹೋಗಿದ್ದು ಅಂತ ಏನೇನು ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ಯಾವ ರೀತಿ ಅಂತ ಕಮೆಂಟ್ಸ್ ಗಳು ಬರ್ತಿದೆ ಅಂತ. ಅವಿನಾಶ್, 7 ನಿಮಿಷದ ಹಿಂದೆ ಅಷ್ಟೇ ಬಳ್ಳಾರಿಯ ತಮ್ಮ ಫೇಸ್ಬುಕ್ ಆದಂತ ಕಂಪ್ಲಿ ಕಾಂಗ್ರೆಸ್ ಅನ್ನುವಂತ ಫೇಸ್ಬುಕ್ ನ ಪೋಸ್ಟ್ ನಲ್ಲಿ 1.5 ಪುಟದಷ್ಟು ಮಾಹಿತಿಯನ್ನ, ಸ್ಪಷ್ಟನೆಯನ್ನ ಕಂಪ್ಲಿ ಶಾಸಕ, ಕ್ಷೇತ್ರ ಶಾಸಕ ಗಣೇಶ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕಳೆದ 4 ದಿನಗಳಿಂದ ಕೂಡ ನಾಪತ್ತೆ ಆಗಿದ್ರು. ಅದರಲ್ಲೂ ಕೂಡ FIR ದಾಖಲೆ ಆದ್ಮೇಲಂತೂ ಎಲ್ಲೂ ಕೂಡ ಕಾಣಿಸ್ಕೊಂಡಿದ್ದಿಲ್ಲ. ಈಗಲೂ ಕೂಡ ಪೊಲೀಸರು ಅವ್ರಿಗಾಗಿ ಬಂಧನಕ್ಕಾಗಿ ಸಾಕಷ್ಟು ಬಲೆ ಬೀಸಿದ್ದಾರೆ. ಆದ್ರೆ ಸ್ಪಷ್ಟನೆಯನ್ನ ನೀಡಿದರೆ ಘಟನೆ ಏನಾಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ವಿವರವನ್ನ ಅವರು ನೀಡಿದ್ದಾರೆ. ಘಟನೆ ಕಾರಣಕ್ಕೆ ನಾನು ಪ್ರಮುಖ ಕಾರಣ ಆಗೋದಿಲ್ಲ, ಆದ್ರೆ ಭೀಮಾ ನಾಯ್ಕ್ ಮತ್ತು ಆನಂದ್ ಸಿಂಗ್ ಏನಿದ್ದಾರೆ ಅವರಿಬ್ಬರ ಮಧ್ಯೆ ನಡೆಸಿದಂತ ಭಿನ್ನಮತ ಏನಿದೆ, ಅಸಮಾಧಾನದ, ಅದನ್ನ ಹೊಡೆದಾಡಿಸ್ಲಿಕ್ಕೆ ನಾನು ಹೋದಾಗ ಈ ಘಟನೆ ನಡೀತು. ನನ್ನ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಆನಂದ್ ಸಿಂಗ್. ಪದೇ ಪದೇ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಮತ್ತು ಜಾತಿ ನಿಂದನೆ ಮಾಡ್ತಾರೆ. ಕೇವಲ ಬರೀ ನನಗೆ ಮಾತ್ರ ಅಲ್ಲ, ನನ್ನ ಸಮುದಾಯ ಮತ್ತು ನನ್ನ ಮನೆ ಮಂದಿಯರೆಲ್ಲರಿಗೂ ಕೂಡ ನಿಂದನೆಯನ್ನ ಮಾಡ್ತಾರೆ. ಆದ್ರೂ ಕೂಡ ಅವ್ರು ಹೊಡೆದ್ರು ಕೂಡ ನಾನು ಹೊಡೆಸ್ಕೊಂಡು ನಾನು ಸುಮ್ಮನೆ ಇರ್ತೀನಿ, ಆದ್ರೆ ವ್ಯತಿರಿಕ್ತವಾಗಿ ಹೊಡ್ಲಿಕ್ಕೆ ಹೋಗೋದಿಲ್ಲ. ಯಾವಾಗ ನನಗೆ ಪದೇ ಪದೇ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ನಾನು ಅನಿವಾರ್ಯವಾಗಿ ಹೊಡಿಬೇಕಾಯ್ತು ಅನ್ನುವಂತ ಸ್ಪಷ್ಟನೆಯನ್ನು ಕೂಡ ನೀಡ್ತಾರೆ. ಇನ್ನು ತುಕಾರಾಮ್ ಅವ್ರನ್ನ ಮಿನಿಸ್ಟರ್ ಮಾಡ್ಲಿಕ್ಕೆ ನೀನು ದೆಹಲಿಗೆ ಹೋಗ್ತೀಯ, ಆದ್ರೆ ನನ್ನ ಪರವಾಗಿ ನೀನ್ ಮಾತಾಡೋದಿಲ್ಲ ಅನ್ನುವಂತ ಹೇಳಿಕೆಯನ್ನು ಕೂಡ ಆ ಸಂದರ್ಭದಲ್ಲಿ ಹೇಳ್ತಾರೆ. ಇನ್ನು ಕಂಪ್ಲಿ ಕ್ಷೇತ್ರ ಶಾಸಕ ಗಣೇಶ್ ಕಳೆದ ಬಾರಿ ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ಲು ಮತ್ತು ಸೋಲಲು ಎರಡೂ ಕೂಡ ಕಾರಣ ನಾನೇ ಅಂತೇಳಿ ಆನಂದ್ ಸಿಂಗ್ ಅವರು ಗಣೇಶ್ ಅವ್ರ ಮುಂದೆ ಹೇಳ್ಕೊಳ್ತಾರಂತೆ. ಆ ಸ್ಪಷ್ಟನೆ ಮತ್ತು ಮಾಹಿತಿ ಎಲ್ಲವನ್ನು ಕೂಡ ಇದರಲ್ಲಿ ಹೇಳ್ಕೊಳ್ತಾರೆ. ಯಾಕಂದ್ರೆ ನನ್ನ ಮುಂದೆ ನೀನು ಬೆಳಿಬಾರ್ದು, ಯಾಕಂದ್ರೆ ನನ್ನ ಮುಂದಂತೆ ಬೆಳಿಬೇಕಾದಂತ ವ್ಯಕ್ತಿ ನೀನು. ಈಗ ನನ್ನ ಪಕ್ಕದಲ್ಲಿ ಕೂಡುವಂತ ಮಟ್ಟಿಗೆ ಬಂದಿದಿ, ಈ ರೀತಿ ನಾನು ಸಹಿಸೋದಿಲ್ಲ ಅಂತ ಹೇಳಿ ಆನಂದ್ ಸಿಂಗ್ ಅವರು ಗಣೇಶ್ ಅವರಿಗೆ ಹೇಳಿದ್ದಾರೆ ಅಂತ ಹೇಳಿ ಅವರು ಬಳ್ಕೊಳ್ತಾರೆ. ಇದೇ ರೀತಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾರೆ. ಇನ್ನು ಅವಾಚ್ಯ ಶಬ್ದಗಳಿಂದನೂ ಕೂಡ ಆನಂದ್ ಸಿಂಗ್ ನಿಂದನೆ ಮಾಡ್ತಾರೆ. ಇದೆಲ್ಲದೂ ಕೂಡ ಅಲ್ಲಿರುವಂತ ಪ್ರಮುಖ ನಾಯಕರಿಗೆ ಅಂದ್ರೆ
ಘಟನೆ ಕಾರಣದಂತ ಸಂದರ್ಭದಲ್ಲಿ ಭೀಮಾ ನಾಯ್ಕ್ ಮತ್ತು ತುಕಾರಾಮ್ ಮತ್ತು ಹರಿಹರದ ಶಾಸಕ ಅವರು ಕೂಡ ಅಲ್ಲೇ ಇದ್ರು. ಅವ್ರಿಗೂ ಕೂಡ ಮಾಹಿತಿ ಇದೆ. ಮೊದಲು ನನಗೆ ಹಲ್ಲೆ ಆದ್ಮೇಲೆ ಅಲ್ಲಿ ಏನು ಫಸ್ಟ್ ಏನು ಪ್ರಾಥಮಿಕ ಆರೋಗ್ಯ ಚಿಕಿತ್ಸೆಯನ್ನು ಕೂಡ ನೀಡ್ತಾರೆ, ಅದಾದ ನಂತರ ನಾನು ಹೊರಗಡೆ ಹೋಗ್ತೇನೆ ಅನ್ನುವಂತ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಅವಿನಾಶ್, ಎಸ್ ಶರಣಪ್ಪ, ಈಗ ಕಂಪ್ಲಿ ಕಾಂಗ್ರೆಸ್ ಪೇಜ್ ನ ಅಡ್ಮಿನ್ ಯಾರು ಅನ್ನೋದು, ಮತ್ತೆ ಇನ್ನೊಂದು ಒಂದ್ ವೇಳೆ ಅವ್ರು ತಪ್ಪಿಲ್ಲ ಅಂತ ಹೇಳಿದ್ರೆ ಅಷ್ಟು ತಲೆ ಬರ್ಸ್ಕೊಳ್ಳುವಂತ ಅವಶ್ಯಕತೆ ಏನಿದೆ ಅಂತ ಈಗ ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ, ಹುಡುಕಾಡ್ತಿದ್ದಾರೆ ಅವ್ರಿಗೋಸ್ಕರ. ಅವಿನಾಶ್, ಇಲ್ಲಿ ಪ್ರಮುಖವಾಗಿ ರಾಜಿ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ತುಟಿಕ್ ಪಿಟಿಕ್ ಅಂತೇಳಿ ಒಂದೇ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದ್ದಿಲ್ಲ. 2 ದಿನದ ನಂತರ ನಾವು ಯಾವ ರೀತಿಯಾದ ಘಟನೆನೇ ಆಗಿಲ್ಲ ಅಂತೇಳಿ ಪ್ರತಿಕ್ರಿಯೆಯನ್ನ ನೀಡಿದವರು. ಆದ್ರೆ ಯಾವಾಗ FIR ದಾಖಲಾಗ್ತದೆ, FIR ದಾಖಲಾದ್ಮೇಲೆ 2 ದಿನಗಳಲ್ಲೂ ಕೂಡ ಪೊಲೀಸರು ಹುಡುಕುವಂತ ಕಾರ್ಯ ತನಿಖೆ ಹೆಚ್ಚಾಗ್ತದೆ. ಈ ಸಂದರ್ಭದಲ್ಲಿ ಈ ರೀತಿಯಾದಂತ ಸ್ಪಷ್ಟನೆ ನೀಡ್ತಾರೆ. ಇಲ್ಲಿ ಜಾತಿಯನ್ನು ಕೂಡ ತರುವಂತ ಪ್ರಯತ್ನನ ಮಾಡ್ತಾ ಇದ್ದಾರೆ. ಈ ಮೂಲಕ ಈ ಪ್ರಕರಣ ಇನ್ನಷ್ಟು ಜಟಿಲಗೊಳ್ತಾ ಇದೆ ಮತ್ತು ಹೆಚ್ಚು ಗಂಭೀರತೆಯ ಸ್ವರೂಪವನ್ನು ಕೂಡ ಕಾಯ್ಕೊಳ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶರಣ್ ಹಂಪೆ.